ಈಗ ನೀರು ಕುಡಿಬೇಕು ಅಂತ ಹೇಳಿದ್ರೆ ಎಷ್ಟು ಕುಡಿಬೇಕು, ಯಾವ ಸಮಯ ಸೂಕ್ತ, ಬಿಸಿ ನೀರು ಸೂಕ್ತನಾ, ತಣ್ಣೀರು ಸೂಕ್ತನಾ, ಅಥವಾ ಊಟ ಮಾಡಬೇಕು ಅಂದ್ರೆ ನಮ್ಮ ಊಟ ಯಾವ ರೀತಿ ಇದೆ? ಅದನ್ನ ಕಂಪನ್ಸೇಟ್ ಮಾಡೋದಕ್ಕೆ ಮಿನಿಮಮ್ 2 to 2.5 liters ಆಫ್ ವಾಟರ್ ಕುಡಿಲೇಬೇಕು. ಸೊ ನಾನು ಹೇಳೋದು ನ್ಯೂಟ್ರಲ್ ವಾಟರ್ ಅಂತ ತಗೋಬಹುದು. ಅಟ್ ದಿ ಸೇಮ್ ಟೈಮ್ ಈಗ ಹಾಟ್ ವಾಟರ್ ಅಂತ ತಗೊಂಡ್ರೆ ನಮ್ಮ ಶರೀರದ ಮೆಟಬಾಲಿಸಮ್ ಅನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಹೊಟ್ಟೆಯಲ್ಲಿ HCl ಅಂತ ಒಂದು ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಅದರಿಂದ ನೀರು ಮಧ್ಯದಲ್ಲಿ ಕುಡಿಬಾರ್ದು. ಹಾಫ್ ಅನ್ ಅವರ್ ಮುಂಚೆ ಆಗಿರ್ಬೋದು ತಿನ್ನೋದಕ್ಕೆ, ಇಲ್ಲಾಂದ್ರೆ ಹಾಫ್ ಅನ್ ಅವರ್ ಆದ್ಮೇಲೆ ಊಟ ಆದ್ಮೇಲೆ ನೀರನ್ನು ಕುಡಿಬೇಕು. ಏಕಭುಕ್ತಂ ಯೋಗಿ ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಈಗ 2 meals a day ಅನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು. ಸೋರಿಯಾಸಿಸ್ ಏನಾದ್ರು ಟ್ರೀಟ್ ಇದೆಯಾ? ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ, ಯಾವುದೇ ಟ್ರೀಟ್ಮೆಂಟ್ ಆಗಿರ್ಬೋದು. ಸೊ ಒಂದು ಸಾರಿ ಕೊಟ್ಟ ಮೇಲೆ ಅದು ಮಿನಿಮಮ್ 6 months ಒಳಗೆ ಅದು ಮತ್ತೆ ರಿಯಕರ್ ಆಗಬಾರ್ದು. ಸೊ ಈಗ ನಾವು ನಮ್ಮ ಹತ್ರ ಸೋರಿಯಾಸಿಸ್ ಏನ್ ಮಾಡ್ತೀವಿ ಅಂದ್ರೆ ಅಕ್ಯುಪಂಕ್ಚರ್ ಮಾಡ್ತೀವಿ, ಅದ್ರ ಒಟ್ಟಿಗೆ ಗಂಜಿ ಟರ್ಮರಿಕ್ ಬಾತ್ ಅಂತಿದೆ. ಸೊ ಮತ್ತೆ ಫಾಸ್ಟಿಂಗ್ ಸಹ ಮಾಡ್ತೀವಿ. ಫಾಸ್ಟಿಂಗ್ ಸಹ ಸೋರಿಯಾಸಿಸ್ ಅನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಆಗ್ಬರುತ್ತೆ ಸರ್? ಏನು ಕಾರಣ ಇದಕ್ಕೆ? ಅವರು ಊಟ ತಿಂದಿದ ತಕ್ಷಣ ಮಲ್ಕೋಬಾರ್ದು. ಸೊ ಮಿನಿಮಮ್ 2 hours ಆಫ್ ಗ್ಯಾಪ್ ಇರಬೇಕು. ಇಲ್ಲ ಖಾರ ಮಸಾಲೆ ಐಟಮ್ ಏನಿದ್ರೆ ಅವೆಲ್ಲ ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡಬೇಕು. ಸೊ ಈ ಆಯಿಲ್ ಐಟಮ್ ಸಹ ಕಟ್ ಡೌನ್ ಮಾಡಬೇಕು. ಜಂಕ್ ಫುಡ್ ಅನ್ನ ಕಟ್ ಡೌನ್ ಮಾಡಬೇಕು. ಈ ಸ್ಟೀಮ್ಡ್ ಸಲಾಡ್ ಅಂತ ತಗೋಬಹುದು. ಇಲ್ಲ ಫ್ರೂಟ್ಸ್ ಲೈಕ್ ಪಪಾಯ, ವಾಟರ್ ಮಿಲನ್, ಆಪಲ್ ಇಂಥವನ್ನ ತಗೊಂಡ್ರೆ ತಮ್ಮ ಶುಗರ್ ಅನ್ನ ಡೇ ಬೈ ಡೇ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಗೆ ತಗೊಂಡ್ಬರ್ಬೋದು. ಎಲ್ಲಾ ಕಾಯಿಲೆಗಳನ್ನು ಹಾಗಾದ್ರೆ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಅಥವಾ ಕ್ಲಿಯರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹೌದು ಅಲ್ವಾ? ಜನ ಭಯ ಪಡೋದೇನು ಬೇಕಾಗಿಲ್ಲ. ಹೌದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ಕಳಕಳಿಯಲ್ಲಿ ನಾನು ಸುಮಾರು ಕಾರ್ಯಕ್ರಮಗಳನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರಿಸಿದ್ದೀನಿ. ಸೊ ನಾನು ಪ್ರತಿ ಸಲ ಒಬ್ಬರು ಡಾಕ್ಟ್ರನ್ನ ಸ್ಪೆಷಲ್ ಆಗಿ ಮೀಟ್ ಆಗ್ತಾನೆ ಇರ್ತೀನಿ, ಅವ್ರ ಜೊತೆಗೆ ಆರೋಗ್ಯದ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಸೊ ಇವತ್ತು ನನ್ನ ಜೊತೆಗೆ ಯಶಸ್ವಿ ನೇಚರ್ ಕ್ಯೂರ್ ಆ್ಯಂಡ್ ವೆಲ್ನೆಸ್ ಸೆಂಟರ್ನ ಋತು ಎಂ ಚಕ್ರವರ್ತಿ ಡಾಕ್ಟರ್ ಅವರು ನನ್ನ ಜೊತೆಗೆ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಅನ್ಕೊಳ್ತೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಷ್ಟರವರೆಗೆ ಸುಮಾರು ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದೆ. ನಂಗೆ ಪ್ರತಿಯೊಬ್ಬರು ಸಿಕ್ಕಿದಾಗಲೂ ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಗಳಿರುತ್ತೆ, ಅವ್ರಿಗೆ ಕೇಳ್ತಾ ಹೋಗ್ತೀನಿ. ಇವತ್ತು ನನಗೆ ತುಂಬ ಕನ್ಫ್ಯೂಷನ್ ಆಗೋದು, ನಾವು ನೀರನ್ನು ಕುಡಿಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ಎಷ್ಟೊಂದು ಜನ ಹೇಳ್ತಾರೆ. ಆದರೆ ಯಾವ ನೀರು ಕುಡಿಬೇಕು? ತಣ್ಣೀರು ಕುಡಿಬೇಕಾ, ಬಿಸಿ ನೀರು ಕುಡಿಬೇಕಾ, ಬೆಳಿಗ್ಗೆ ಕುಡಿಬೇಕಾ, ಮಧ್ಯಾಹ್ನ ಕುಡಿಬೇಕಾ, ಸಂಜೆ ಕುಡಿ? ಕೆಲವರು ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ ಅಂತ ಹೇಳ್ತಾರೆ. ಈಗ ಸುಮಾರು ಜನ ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟು ನೀರು ಕುಡಿಬೇಕು ಅನ್ನೋದೇ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಅಥವಾ ಊಟ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಊಟದ ಬಗೆ ಹೆಂಗಿರ್ಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ತುಂಬಾ ಪ್ರಪಂಚ ಹಾಳಾಗಿದೆ ಅಂತ ಹೇಳ್ಬೋದು. ಆದ್ರೆ ಒಂದಿಷ್ಟು ಜನ ಸರಿ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮದ ಮೂಲಕ ಅಂತ ನಾನು ಅನ್ಕೊಂತೀನಿ. ಹಾಗಾಗಿ ನಿಮ್ಗೆ ಕೇಳ್ತೀನಿ, ಈಗ ನೀರು ಕುಡಿಬೇಕು ಅಂತ ಹೇಳಿದ್ರೆ ಎಷ್ಟು ಕುಡಿಬೇಕು, ಯಾವ ಸಮಯ ಸೂಕ್ತ, ಬಿಸಿ ನೀರು ಸೂಕ್ತನಾ, ತಣ್ಣೀರು ಸೂಕ್ತನಾ, ಅಥವಾ ಊಟ ಮಾಡಬೇಕು ಅಂದ್ರೆ ನಮ್ಮ ಊಟ ಯಾವ ರೀತಿ ಇರಬೇಕು? ಸರ್, ಈಗ ನಾನು ಹೇಳೋದೇನಂದ್ರೆ ಮಿನಿಮಮ್ 2 to 2.5 liters ಆಫ್ ವಾಟರ್ ಅನ್ನ ನಾವು ಡೈಲಿ ತಗೋಬೇಕಾಗುತ್ತೆ. ಸೊ ಯಾಕೆ ಅಂತ ಸಹ ರೀಸನ್ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಯೂರಿನ್ ಮುಖಾಂತರ ಆಗಿರ್ಬೋದು, ಇಲ್ಲ ಅಂದ್ರೆ ಫೀಸಸ್ ಮುಖಾಂತರ ಆಗಿರ್ಬೋದು, ಇಲ್ಲ ಅಂದ್ರೆ ಸ್ವೆಟ್ಟಿಂಗ್ ಮುಖಾಂತರ ಆಗಿರ್ಬೋದು, ಇಲ್ಲ ಬ್ರೀತಿಂಗ್ ಮುಖಾಂತರ ಆಗಿರ್ಬೋದು, ಅದರಲ್ಲೂ ಸಹ ಕೆಲವು ನೀರಿನ ಅಂಶ ಹೋಗುತ್ತೆ. ಸೊ ಮಿನಿಮಮ್ ಆಫ್ 1.5 to 2 liters ಆಫ್ ವಾಟರ್ ಏನಾಗಿದೆ ಅಂದ್ರೆ ನಮ್ಮ ಶರೀರದಿಂದ ಆಚೆ ಹೋಗುತ್ತೆ. ಸೊ ಅದನ್ನ ಕಂಪೆನ್ಸೇಟ್ ಮಾಡೋದಕ್ಕೆ ಮಿನಿಮಮ್ 2 to 2.5 liters ಆಫ್ ವಾಟರ್ ಅನ್ನು ನಾವು ಡೈಲಿ ತಗೊಳ್ಳೇಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಆಹಾರ ತಿಂದಾಗ ಮಾತ್ರ ನೀರು ಕುಡಿತಾರೆ, ಬೇರೆ ಟೈಮಲ್ಲಿ ಕುಡಿಯೋದೇ ಇಲ್ಲ. ಸೊ ಈಗ ನೀವೇ ಯೋಚನೆ ಮಾಡ್ಬೇಕು, ಈಗ 1.5 liter to 2 liter ಆಫ್ ವಾಟರ್ ನಮ್ ದೇಹದಿಂದ ಆಚೆ ಹೋಗುತ್ತೆ ಅಂದ್ರೆ ಅದನ್ನ ಕಂಪೆನ್ಸೇಟ್ ಮಾಡೋದಕ್ಕೆ ಮಿನಿಮಮ್ 2 to 2.5 liters ಆಫ್ ವಾಟರ್ ಕುಡಿಲೇಬೇಕು. ಸೊ ಕುಡ್ದಿಲ್ಲ ಅಂದ್ರೆ ಅಲ್ಲಿಂದ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಹಾಟ್ ವಾಟರ್, ಕೋಲ್ಡ್ ವಾಟರ್ ಅಂದ್ರೆ, ಸೊ ನಾನು ಹೇಳೋದು ನ್ಯೂಟ್ರಲ್ ವಾಟರ್ ಅಂತ ತಗೋಬಹುದು. ಅಟ್ ದಿ ಸೇಮ್ ಟೈಮ್ ಈಗ ಹಾಟ್ ವಾಟರ್ ಅಂತ ತಗೊಂಡ್ರೆ ನಮ್ಮ ಶರೀರದ ಮೆಟಬಾಲಿಸಮ್ ಅನ್ನು ಜಾಸ್ತಿ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೋಲ್ಡ್ ವಾಟರ್ ಅಂತ ತಗೊಂಡ್ರೆ ಕೋಲ್ಡ್ ವಾಟರ್ ಇಸ್ ಬ್ಯಾಡ್ ಅಂತ ಹೇಳ್ತೀವಿ. ಕೋಲ್ಡ್ ವಾಟರ್ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಮೆಟಬಾಲಿಸಮ್ ಅನ್ನ ಕಡಿಮೆ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಕೋಲ್ಡ್ ವಾಟರ್ ಒಂದು ಕಂಡೀಷನ್ ಅಲ್ಲಿ ತಗೋಬಹುದು, ಯಾರಿಗೆ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಇದೆ, ಸೊ ಅಂತವರು ಸಿಪ್ ಬೈ ಸಿಪ್ ಆಫ್ ಕೋಲ್ಡ್ ವಾಟರ್ ಅನ್ನು ತಗೋಬಹುದು, ಅವರ ಗ್ಯಾಸ್ಟ್ರೈಟಿಸ್ ಅನ್ನ ಕಡಿಮೆ ಮಾಡುತ್ತೆ. ಸೊ ಇನ್ನೊಂದೇನಂದ್ರೆ, ನಾನು ಹೇಳೋದು ಏನಂದ್ರೆ, ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಬಿಫೋರ್ ಫುಡ್ ಯು ಹ್ಯಾವ್ ಟು ಟೇಕ್ ವಾಟರ್ ಅಂದ್ರೆ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಟು 1 hour ಆಫ್ಟರ್ ಫುಡ್ ಯು ಹ್ಯಾವ್ ಟು ಟೇಕ್ ವಾಟರ್. ಸೊ ಇನ್ ಬಿಟ್ವೀನ್ ಯು ಶುಡ್ ನಾಟ್ ಟೇಕ್ ಎನಿ ವಾಟರ್. ಯಾಕಂದ್ರೆ ಸೆಂಟ್ರಲ್ ನೀವು ನೀರನ್ನ ಕುಡಿದ್ರೆ ನಮ್ಮ ಹೊಟ್ಟೆಯಲ್ಲಿ HCl ಅಂತ ಒಂದು ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಅವಾಗ ಡೈಜೆಷನ್ ಆಗೋದು ಕರೆಕ್ಟ್ ಆಗಿ ಆಗೋದಿಲ್ಲ. ಸೊ ಅದರಿಂದ ನೀರು ಮಧ್ಯದಲ್ಲಿ ಕುಡಿಬಾರ್ದು. ಹಾಫ್ ಅನ್ ಅವರ್ ಮುಂಚೆ ಆಗಿರ್ಬೋದು ತಿನ್ನೋದಕ್ಕೆ, ಇಲ್ಲಾಂದ್ರೆ ಹಾಫ್ ಅನ್ ಅವರ್
ಆದ್ಮೇಲೆ ಊಟ ಆದ್ಮೇಲೆ ನೀರನ್ನು ಕುಡಿಬೇಕು. ಓಕೆ ಓಕೆ. ಈಗ ಊಟ ಯಾವ ರೀತಿ ಇರಬೇಕು ಅಂತ ನಮ್ದು? ಸರ್ ಊಟ ಅಂದ್ರೆ ನಮ್ಗೂ ಹಿಂದಿನ ಕಾಲದವ್ರು ಹೇಳ್ತಾ ಇದ್ರಂತೆ, ಏಕಭುಕ್ತಂ ಯೋಗಿ ಅಂತ ಹೇಳ್ತಾ ಇದ್ರಂತೆ. ಒಂದು ಸಾರಿ ದಿನಕ್ಕೆ ತಿಂದವ್ರನ್ನ ಯೋಗಿ ಅಂತಾರೆ. ದ್ವಿಭುಕ್ತಂ ರೋಗಿ ಅಂತ ಹೇಳ್ತಾರೆ. 2 ಸಾರಿ ತಿಂದ್ರೆ, 3 ಸಾರಿ ತಿಂದ್ರೆ ಅದಕ್ಕಿಂತ ದೊಡ್ಡ ರೋಗಿ ಅಂತ ಹೇಳ್ತಾರಂತೆ. ಸೊ ಏಕಭುಕ್ತಂ ಯೋಗಿ ಅಂತ ಹೇಳ್ತಾರೆ. ಸೊ ಈಗಿನ ಕಾಲದಲ್ಲಿ ಒಂದೇ ಸಾರಿ ಒಂದು ಊಟ ಮಾಡ್ತೀವಿ ಅಂದ್ರೆ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಈಗ 2 meals a day ಅನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು. ಸೊ ಮಿನಿಮಮ್ 6 to 8 hours ಆಫ್ ಗ್ಯಾಪ್ ಇರಬೇಕು ಒಂದು ಮೀಲ್ಗೂ ಇನ್ನೊಂದು ಮೀಲ್ಗೂ. ಸೊ ಅದು ಯಾಕಂದ್ರೆ ನಮ್ಮ ಜೀರ್ಣ ಕ್ರಿಯೆ ಆಗ್ಬೇಕು ಅಂದ್ರೆ, ಸೊ ಈಗ ನಾವು ತಿಂದಿರ್ತಕ್ಕಂಥ ಆಹಾರ ಮಿನಿಮಮ್ 2 hours ತಗೊಳುತ್ತೆ ನಮ್ಮ ಇಂಟೆಸ್ಟೈನ್ ಹೋಗೋದಕ್ಕೆ. ಸೊ ಅಲ್ಲಿ ಇಂಟೆಸ್ಟೈನ್ಸ್ ಅಂತ ಹೋಗಿ ಅಲ್ಲಿ ಡೈಜೆಷನ್ ಆಗಿ ಅಬ್ಸಾರ್ಪ್ಷನ್ ಆಗೋದಕ್ಕೆ ಮಿನಿಮಮ್ 4 to 6 hours ಬೇಕು. ಸೊ ಅದರಿಂದ ಮಿನಿಮಮ್ 1 meal to 2 meals ಆಫ್ ಗ್ಯಾಪ್ ಅಲ್ಲಿ ಮಿನಿಮಮ್ 6 to 8 hours ಗ್ಯಾಪ್ ಇರಬೇಕು 2 meals ಮಧ್ಯದಲ್ಲಿ. ಸರ್, ಈಗ ತುಂಬಾ ಜನರು ನಾನು ನೋಡಿದೀನಿ, ಈ ಕೈಯಲ್ಲಿ ಸೋರಿಯಾಸಿಸ್ ಆಗೋದು ಅಥವಾ ದೇಹದ ಕೆಲವೊಂದು ಭಾಗಗಳಲ್ಲಿ ಸೋರಿಯಾಸಿಸ್ ಆಗೋರಂತ ನೋಡಿದೀನಿ. ನೀವು ಇಲ್ಲಿ ಸ್ಪೆಷಲ್ ಆಗಿ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅನ್ನ ಮಾಡ್ತೀರಾ. ಸೋರಿಯಾಸಿಸ್ ಏನಾದ್ರು ಟ್ರೀಟ್ ಇದೆಯಾ? ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ. ಸೊ ಅದೇನಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ, ಬಟ್ ನಾವು ಕಡಿಮೆ ಮಾಡೋದನ್ನ ಕಡಿಮೆ ಮಾಡ್ತೀವಿ. ಸೊ ಈಗ ನಾವ್ ಹೇಳೋದೇನಂದ್ರೆ ಯಾವುದೇ ಟ್ರೀಟ್ಮೆಂಟ್ ಆಗಿರ್ಬೋದು, ಸೊ ಒಂದು ಸಾರಿ ಕೊಟ್ಮೇಲೆ ಅದು ಮಿನಿಮಮ್ 6 months ಒಳಗೆ ಅದು ಮತ್ತೆ ರಿಯಕರ್ ಆಗಬಾರ್ದು. ಸೊ ಈಗಿರೋ ಸಿಚುವೇಶನ್ ಅಲ್ಲಿ ಸೊ ದಟ್ ಈಸ್ ಬೆಸ್ಟ್ ರೆಮಿಡಿ ಅಂತ ಹೇಳ್ತಾರೆ. ಸೊ ಈಗ ನಾವು ನಮ್ಮ ಹತ್ರ ಸೋರಿಯಾಸಿಸ್ ಏನ್ ಮಾಡ್ತೀವಿ ಅಂದ್ರೆ ಅಕ್ಯುಪಂಕ್ಚರ್ ಮಾಡ್ತೀವಿ, ಅದ್ರ ಒಟ್ಟಿಗೆ ಗಂಜಿ ಟರ್ಮರಿಕ್ ಬಾತ್ ಅಂತಿದೆ. ಸೊ ಮತ್ತೆ ಫಾಸ್ಟಿಂಗ್ ಸಹ ಮಾಡ್ತೀವಿ. ಫಾಸ್ಟಿಂಗ್ ಸಹ ಸೋರಿಯಾಸಿಸ್ ಅನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಏನೇ ಸ್ಕಿನ್ ತೊಂದರೆ ಇದ್ರೂ ಅದು ಬರೋದು ಗಟ್ಟಿಂದ. ಸೊ ನಮ್ಮ ಯಾವಾಗ ನಮ್ದು ಟಾಕ್ಸಿನ್ಸ್ ಅಂದ್ರೆ ಯಾವಾಗ ಜೀರ್ಣ ಪ್ರಕ್ರಿಯೆ ಚೆನ್ನಾಗ್ ಆಗೋದಿಲ್ಲ, ಸೊ ಆವಾಗ ಅದು ನಮ್ಮ ಈ ಸ್ಕಿನ್ ಮೇಲೆ ಅದರ ಪ್ರಭಾವವನ್ನು ಬೀರುತ್ತೆ. ಸೊ ಅದರಿಂದ ಒನ್ಸ್ ವಿ ಹ್ಯಾವ್ ಟು ಡಿಟಾಕ್ಸಿಫೈ ಅವರ್ ಬಾಡಿ, ನಮ್ಮ ಶರೀರದಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ನಮ್ಮ ಸ್ಕಿನ್ ಮೇಲೆ ಸಹ ಪ್ರಭಾವ ಬೀರುತ್ತೆ. ಸೊ ಇಷ್ಟೆಲ್ಲ ಟ್ರೀಟ್ಮೆಂಟ್ ತಗೊಂಡು ನಾವು ಡಿಟಾಕ್ಸಿಫೈ ಮಾಡಿಲ್ಲ ಅಂದ್ರೆ ಅದು ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಗೋ ಇನ್ ಹಾಲಿಸ್ಟಿಕ್ ಅಪ್ರೋಚ್. ಒಂದು ನಾವು ಗಂಜಿ ಟರ್ಮರಿಕ್ ಬಾತ್ ಮಾಡ್ತೀವಿ, ಸೊ ಜೊತೆಗೆ ಅಕ್ಯುಪಂಕ್ಚರ್ ಮಾಡ್ತೀವಿ, ಸೊ ಅದ್ರೊಟ್ಟಿಗೆ ಎನಿಮಾ ಮತ್ತೆ ಕೊಲಾನ್ ಸಹ ಮಾಡ್ತೀವಿ. ಸೊ ವಿಲ್ ಗೋ ಇನ್ ಹಾಲಿಸ್ಟಿಕ್ ವೇ. ಸೊ ಏನೇ ತೊಂದರೆ ಇದ್ರೂ ಸಹ ಕಡಿಮೆ ಆಗುತ್ತೆ. ಸೋರಿಯಾಸಿಸ್ ಆಗಿರ್ಬೋದು, ಇಲ್ಲ ಎಕ್ಸಿಮಾ ಆಗಿರ್ಬೋದು, ಇಲ್ಲ ಡರ್ಮಟೈಟಿಸ್ ಆಗಿರ್ಬೋದು, ಎಲ್ಲವೂ ಸಹ ಕಡಿಮೆ. ಎಲ್ಲಾ ಕಾಯಿಲೆಗಳನ್ನು ಹಾಗಾದ್ರೆ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಅಥವಾ ಕ್ಲಿಯರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಹೌದು ಅಲ್ವಾ? ಜನ ಭಯ ಪಡೋದೇನ್ ಬೇಕಾಗಿಲ್ಲ. ಹೌದು. ಓಕೆ ಓಕೆ. ಈಗ ಸುಮಾರು ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಸಿಡಿಟಿ ಆಗಿದೆ, ಏನಾದ್ರೂ ತಿಂದ್ರೆ ಕೆಲವೊಂದ್ಸಲ ತುಂಬಾ ಜನರು ನೋಡಿದ್ರೆ ರಾತ್ರಿಗೆಲ್ಲ ಎದೆ ಹಿಡ್ಕೊಳ್ಳುತ್ತೆ, ಉಸಿರಾಡೋದಕ್ಕಾಗೋದಿಲ್ಲ, ಈ ತರ ಪ್ರಾಬ್ಲಮ್ಸ್ ಎಲ್ಲ ಆಗೋರನ್ನ ನಾನು ನೋಡಿದ್ದೀನಿ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕಾಗಿ ಬರುತ್ತೆ ಸರ್? ಏನ್ ಕಾರಣ ಇದಕ್ಕೆ ಅಂತ? ಸರ್, ಗ್ಯಾಸ್ಟ್ರಿಕ್ ಸಮಸ್ಯೆ ಏನಂದ್ರೆ ಸ್ಟ್ರೆಸ್ ಇಂದ ಸಹ ಆಗುತ್ತೆ ಒಂದು. ಸೊ ಇನ್ನೊಂದು ಏನಂದ್ರೆ ಟೈಮ್ ಟು ಟೈಮ್ ಅವರು ಮೈಂಟೈನ್ ಮಾಡೋದಿಲ್ಲ ಆಹಾರ ತಗೊಳ್ಳೋದನ್ನ. ಈಗ ಫಾರ್ ಎಕ್ಸಾಂಪಲ್ ಈಗ ಬೆಳಗ್ಗೆ 9 ಗಂಟೆಗೆ ಒಂದ್ಸರಿ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಬ್ರೇಕ್ಫಾಸ್ಟ್, ಅವ್ರು ಅದೇ ಟೈಮಿಂಗ್ ಅನ್ನ ಫಾಲೋ ಮಾಡಬೇಕು. ಸೊ ಇಲ್ಲ ಟೈಮಿಂಗ್ ಚೇಂಜ್ ಮಾಡ್ತಾ ಇದ್ರು ಸಹ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಸೊ ಅಟ್ ದಿ ಸೇಮ್ ಟೈಮ್ ಸ್ಕಿಪ್ ಮೀಲ್ಸ್, ಇವಾಗ ನಾವು ತಿನ್ನೋದನ್ನ ಬಿಟ್ರೆ ಒಂದು ಬೆಳಿಗ್ಗೆ ಯೂಶಲಿ ಬ್ರೇಕ್ಫಾಸ್ಟ್ ತಗೊಂತೀವಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲಸದ ಬಿಸಿಯಲ್ಲಿ ಸ್ವಲ್ಪ ಒಂದ್ಸರಿ ಬಿಟ್ಟರು ಬಿಡ್ಬೋದು. ಸೊ ಅದು ಸಹ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಜಾಸ್ತಿ ಮಾಡುತ್ತೆ. ಸೊ ಈಗ ಇನ್ನೊಂದೇನಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಸೊ ಒಂದು ಉರಿ ತೇಗು ಬರುತ್ತೆ, ಆ ರೀತಿನೂ ಆಗ್ಬೋದು. ಇಲ್ಲಾಂದ್ರೆ ಎದೆಯಲ್ಲಿ ಚೆಸ್ಟ್ ಪೈನ್ ಬರೋ ತರ ಆಗುತ್ತೆ. ಸೊ ಇಲ್ಲಾಂದ್ರೆ ಬ್ಲೋಟಿಂಗ್ ಸಮಸ್ಯೆ ಅಂತ ಹೇಳ್ತೀವಿ, ಹೊಟ್ಟೆ ಉಬ್ರ ಆದಂಗೆ ಆಗುತ್ತೆ. ಸೊ ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಂಥವರು ಸೊ ಅವ್ರು ಊಟ ತಿಂದಿದ ತಕ್ಷಣ ಮಲ್ಕೋಬಾರ್ದು. ಸೊ ಮಿನಿಮಮ್ 2 hours ಆಫ್ ಗ್ಯಾಪ್ ಇರಬೇಕು. ಇಲ್ಲ ಖಾರ ಮಸಾಲೆ ಐಟಮ್ ಏನಿದ್ರೆ ಅವೆಲ್ಲ ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡಬೇಕು. ಸೊ ಈ ಆಯಿಲ್ ಐಟಮ್ ಸಹ ಕಟ್ ಡೌನ್ ಮಾಡಬೇಕು, ಜಂಕ್ ಫುಡ್ ಅನ್ನ ಕಟ್ ಡೌನ್ ಮಾಡಬೇಕು. ಸೊ ಮಿನಿಮಮ್ ಈಗ ಊಟ ತಿಂದಿದ್ಮೇಲೆ ಮಲಗೋದಕ್ಕೆ ಮಿನಿಮಮ್ 2 hours ಆಫ್ ಗ್ಯಾಪ್ ಇರಬೇಕು. ಸೊ ಅಂತವ್ರು ಏನಂದ್ರೆ ರಾ ಸಲಾಡ್ಸ್ ಅನ್ನು ತಗೋಬಾರ್ದು. ದೇ ಕ್ಯಾನ್ ಗೋ ಫಾರ್ ಸ್ಟೀಮ್ಡ್ ವೆಜಿಟೇಬಲ್ಸ್, ಇಲ್ಲ ಫ್ರೂಟ್ ಡಯಟ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಂತರ ಅವರು ಆಹಾರದಲ್ಲಿ ಮಿನಿಮಮ್ 6 to 8 hours ಆಫ್ ಗ್ಯಾಪ್ ಅನ್ನ ಮೇಂಟೈನ್ ಮಾಡಬೇಕು. ಓಕೆ ಓಕೆ. ಈ ಗ್ಯಾಸ್ಟ್ರಿಕ್ ಬಂದವರಿಗೂ ಕೂಡ ಒಂದಿಷ್ಟು ಅದನ್ನ ಸರಿ ಮಾಡ್ಕೊಳ್ಳೋಕೆ ಅವಕಾಶಗಳಿದೆ. ಒಂದು 100% ಫಾಲೋ ಮಾಡೋ ಒಂದು ಟಿಪ್ಸ್ ತರ. ಹೌದು, ಅದನ್ನ ಮಾಡ್ಕೋಬಹುದು ಅವರು. ಹೌದು. ಓಕೆ ಓಕೆ. ಅಂದ್ರೆ ಕೆಲವೊಬ್ರು ತುಂಬಾ ಹೆದರ್ ಬಿಟ್ಟಿದ್ದಾರೆ, ಗ್ಯಾಸ್ಟ್ರಿಕ್ ಆದ ತಕ್ಷಣ ಟ್ಯಾಬ್ಲೆಟ್ ತಗೊಂತಾರೆ. ಅಲ್ಲ, ಅದು ಏನು ದೊಡ್ಡ ವಿಷಯ ಅಂತಲ್ಲ. ಸೊ ಈಗ ನಾನು ಹೇಳಿದ್ರ ಪ್ರಕಾರ ಒಂದು ಅವರು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು, ಟೈಮ್ ಸರಿಯಾಗಿ ಆಹಾರ ತಗೋಬೇಕು. ಸೊ ಮತ್ತೆ ಆ ನೀರು ಕುಡಿಯೋದು, ಫಾರ್ ಎಕ್ಸಾಂಪಲ್ ಈಗ ಗ್ಯಾಸ್ಟ್ರೈಟಿಸ್ ತೊಂದರೆ ಇರೋರು
ಅವ್ರಿಗೆ ಉರಿ ತೆಗೆ ಬರ್ತಾ ಇದೆ ಅಂದ್ರೆ ಐಸ್ ಕೋಲ್ಡ್ ವಾಟರ್ ಅನ್ನು ಸಿಪ್ ಬೈ ಸಿಪ್ ಕುಡಿಬಹುದು. ಸೊ ಆ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ಅವ್ರಿಗೆ ಅಸಿಡಿಟಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅಟ್ ದಿ ಸೇಮ್ ಟೈಮ್ 1 ಮೀಲ್ ಡೇ ಅವರು ಫ್ರೂಟ್ ಡಯಟ್ ತಗೊಂಡ್ರೆ ಇನ್ನೂ ತುಂಬಾ ಒಳ್ಳೇದು ಅವ್ರಿಗೆ. ಈಗ ತುಂಬಾ ಇತ್ತೀಚೆಗೆ ನಾನು ನೋಡಿರೋ ಪ್ರಕಾರ ಸಿಕ್ಕಾಪಟ್ಟೆ ಜಾಸ್ತಿ ಜನರಿಗೆ ಶುಗರ್ ಬರ್ತಿದೆ. ಶುಗರ್ ಅನ್ನೋದು ಒಂದು ಮಹಾ ಇದ್ರ ತರ ಆಗ್ಬಿಟ್ಟಿದೆ ಈಗ. ಆದ್ರೆ ಯಾರು ವರಿ ಮಾಡ್ಕೊಂತ ಇಲ್ಲ, ಎಲ್ಲ ಟ್ಯಾಬ್ಲೆಟ್ ತಗೊಂತಾರೆ, ದಿನ ಕಳೀತಾ ಇದ್ದಾರೆ. ಆದ್ರೆ ಇದು ಯಾಕೆ ಬರ್ತಾ ಇದೆ, ನಮ್ದು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ನೀವೇನ್ ಹೇಳ್ತೀರಾ? ಅಲ್ಲ, ಈ ಶುಗರ್ ಅನ್ನೋದು ಜುವಿನೈಲ್ ಡಯಾಬಿಟಿಸ್ ಅಂತ ಒಂದು ಹೇಳ್ತೀವಿ. ಜುವಿನೈಲ್ ಡಯಾಬಿಟಿಸ್ ಅಂದ್ರೆ ಹುಟ್ಟಿದಾಗಿಂದ ಬರೋದು. ಇನ್ನೊಂದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಏಜ್ ಆಗ್ತಾ ಆಗ್ತಾ ಬರ್ತಕ್ಕಂಥ ಡಯಾಬಿಟಿಸ್. ಆ ತೊಂದರೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಸಕ್ಕರೆ ಅಂಶ ಅನ್ನೋದು ನಮ್ಮ ಶರೀರದಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ನಮ್ಮ ಶರೀರ ಕರೆಕ್ಟ್ ಆಗಿ ಸೆಕ್ರೇಟ್ ಮಾಡ್ತಾ ಇರಲ್ಲ. ಅಂದ್ರೆ ಪ್ಯಾಂಕ್ರಿಯಾಸ್ ಅನ್ನೋದು ಇನ್ಸುಲಿನ್ ಹಾರ್ಮೋನ್ ಅನ್ನು ಸೆಕ್ರೇಟ್ ಮಾಡಿದ್ರೆ ಅದೇ ಇನ್ಸುಲಿನ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಆ ಗ್ಲೂಕೋಸ್ ಅಂಶವನ್ನ ಸೆಲ್ಸ್ ಒಳಗೆ ತಗೊಳ್ಳೋದಕ್ಕೆ ಇನ್ಸುಲಿನ್ ಬೇಕಾಗುತ್ತೆ. ಸೊ ವಯಸ್ಸಾಗ್ತಾ ಇದ್ದಂಗೆ ಆ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಅದರಿಂದ ನಮ್ಮ ಶರೀರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಸೊ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವರು ಇನ್ಸುಲಿನ್ ತಗೋತಾರೆ, ಅಷ್ಟು ಯೂನಿಟ್ ಬೇಕು ಇಷ್ಟು ಯೂನಿಟ್ ಬೇಕು ಅಂತ. ಸೊ ನಾವ್ ಹೇಳ್ತೀವಿ, ಸೊ ಕೆಲವೊಂದ್ಸರಿ ಇನ್ಸುಲಿನ್ ರೆಸಿಸ್ಟಿವಿಟಿ ಸಹ ಜಾಸ್ತಿ ಇರುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕಂದ್ರೆ ಎಕ್ಸರ್ಸೈಸ್ ಮಾಡ್ಬೇಕು. ಸೊ ಅಂತವ್ರು ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿದ್ರೆ, ಇಲ್ಲ ವಾಕಿಂಗ್ ಮಾಡಿದ್ರೆ, ಬೆಳಗ್ಗೆ 1-2 ಕಿಲೋಮೀಟರ್ಸ್, ಸಾಯಂಕಾಲ 1-2 ಕಿಲೋಮೀಟರ್ಸ್ ವಾಕಿಂಗ್ ಮಾಡೋದ್ರಿಂದ ಸೊ ಅವ್ರಿಗೆ ಆ ಸೆನ್ಸಿಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅವಾಗ ನಮ್ಮ ಶರೀರ ಆಟೋಮೆಟಿಕ್ ಆಗಿ ಗ್ಲೂಕೋಸ್ ಅನ್ನು ತಗೊಳುತ್ತೆ ವಿತ್ ದಿ ಹೆಲ್ಪ್ ಆಫ್ ಇನ್ಸುಲಿನ್. ಸೊ ಎಕ್ಸರ್ಸೈಸ್ 1 ಅವರ್ ಕಂಪಲ್ಸರಿ. ಅಟ್ ದಿ ಸೇಮ್ ಟೈಮ್ ನಾವು ಆಹಾರವನ್ನು ತಗೋಬೇಕು. ಮಿನಿಮಮ್ ಇವಾಗ ಕೆಲವರು ಹೇಳ್ತಾರೆ ಶುಗರ್ ಇರೋವರೆಗೆ, ಡಯಾಬಿಟಿಸ್ ಇರೋವರೆಗೆ ಸೊ ಕಡಿಮೆ ಮೀಲ್ಸ್ ತಗೋಬೇಕು, ಒಂದು 5 to 6 ಟೈಮ್ಸ್ ಮೀಲ್ಸ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಸೊ ಗ್ಯಾಪ್ ಕೊಟ್ಟು ಸಡನ್ ಆಗಿ ಸಕ್ಕರೆ ಅಂಶವನ್ನು ಜಾಸ್ತಿ ತಗೋಬಾರ್ದು. ಸೊ ಅವ್ರು ಏನಂದ್ರೆ ಚಪಾತಿ ತಗೋಬಹುದು. ಸೊ ಇವಾಗ ಕೆಲವೊಂದು ಫ್ರೂಟ್ಸ್ ಬಂದ್ರೆ ದೇ ಕ್ಯಾನ್ ಗೋ ಫಾರ್ ಗೋವಾ. ಸೊ ಜಾಮೂನ್ ತಗೋಬಹುದು. ಸೊ ಈ ರೀತಿ ಅವರು ತಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಅದ್ರ ಜೊತೆಗೆ ಸ್ಟ್ರೆಸ್ ಅನ್ನು ಸಹ ಕಡಿಮೆ ಮಾಡ್ಕೋಬೇಕಾಗತ್ತೆ. ಹೌದು. ಸೊ ಇನ್ನೊಂದು ಆಹಾರ ವಿಷಯಕ್ಕೆ ಬಂದ್ರೆ ವೈಟ್ ರೈಸ್ ಅನ್ನ ಕಟ್ ಮಾಡಿದ್ರೆ ಒಳ್ಳೇದು. ಸೊ ವೈಟ್ ರೈಸ್ ಬದಲು ಕೆಂಪು ಅಕ್ಕಿನ ತಗೊಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ. ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಈಗ ವಾಟರ್ಗೆ, ಪ್ಲೇನ್ ವಾಟರ್ಗೆ ಮೆಂತ್ಯವನ್ನ ಆಡ್ ಮಾಡ್ಕೊಂಡು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಆ ಮೆಂತ್ಯದ ನೀರನ್ನು ಕುಡಿಬೇಕು. ಆ ಮೆಂತ್ಯವನ್ನ ಜಗದು ತಿನ್ಬೇಕು. ಸೊ ಮತ್ತೆ ಈಗ ಈ ಬಾಟಲ್ ಗಾರ್ಡ್ ಅಂತ ಹೇಳ್ತೀವಿ, ಹಾಗಲಕಾಯಿ. ಸೊ ಹಾಗಲಕಾಯಿ ಪಲ್ಯವನ್ನ ಇಲ್ಲಾಂದ್ರೆ ಅಂತದ್ ಮಾಡ್ಕೊಂಡು ಸೊ ವೀಕ್ಲಿ ರೈಸ್ ತಗೊಂಡ್ರೆ ಒಳ್ಳೇದು. ಮತ್ತೆ ಬೂದುಗುಂಬಳಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು. ಸೊ ಈ ರೀತಿ ನಾನು ಹೇಳೋದೇನಂದ್ರೆ ಒನ್ಸ್ ಇನ್ ಎ ಡೇ, 1 ಮೀಲ್ ಎ ಡೇ ಅವ್ರು ಏನಂದ್ರೆ ಈ ಸ್ಟೀಮ್ಡ್ ಸಲಾಡ್ ಅಂತ ತಗೋಬಹುದು. ಇಲ್ಲ ಫ್ರೂಟ್ಸ್ ಲೈಕ್ ಪಪಾಯ, ವಾಟರ್ ಮೆಲನ್, ಆಪಲ್ ಇಂಥವನ್ನ ತಗೊಂಡ್ರೆ ತಮ್ಮ ಶುಗರ್ ಅನ್ನ ಡೇ ಬೈ ಡೇ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಗೆ ತಗೊಂಡ್ಬರ್ಬೋದು. ನೋಡಿ ವೀಕ್ಷಕರೇ, ಡಾಕ್ಟರ್ ಋತು ಎಂ ಚಕ್ರವರ್ತಿ ಅವರಿಂದ ನನಗೆ ಇಷ್ಟು ವಿಚಾರಗಳು ಇವಾಗ ಸಿಕ್ತು. ಅದೆಲ್ಲವನ್ನ ನಿಮ್ಮ ಮುಂದೆ ಪ್ರಸಾರ ಮಾಡುವ ಮೂಲಕ ನಿಮ್ಮ ಮುಂದೆ ಇರಿಸಿದ್ದೀನಿ. ನಾನು ಹೇಳೋದು, ಈಗಾಗಲೇ ಲೈಫ್ ಸ್ಟೈಲನ್ನು ಹಾಳು ಮಾಡ್ಕೊಂಡಿರೋರು ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾನು ಒಂಚೂರು ಸರಿ ಮಾಡ್ಕೊಳ್ತೀನಿ ಅನ್ನೋರು ನನ್ನ ಕಾರ್ಯಕ್ರಮವನ್ನು ನೋಡಿದ್ರೆ ಬಹುಶಃ ಪಕ್ಕ ಸರಿ ಆಗಬಹುದು ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಹತ್ರ ಏನೇ ಇರಲಿ, ಎಷ್ಟೇ ಇರಲಿ, ಎಂಥದ್ದೇ ಇರಲಿ, ಆದರೆ ಆರೋಗ್ಯ ಅನ್ನೋದು ಒಂದು ಇದ್ದರೆ ಸಾಕು. ಬೇರೆ ಯಾವುದೂ ಕೂಡ ತುಂಬ ಅವಶ್ಯಕತೆ ಆಗಿರೋದಿಲ್ಲ. ಆದರೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ತುಂಬ ಧನ್ಯವಾದ ಸರ್. ನಮಸ್ತೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಡಾಕ್ಟರ್ನ ಭೇಟಿಯಾಗಿದ್ದು ಕೂಡ ಇದೇ ಕಾರಣಕ್ಕೆ. ಇಲ್ಲಿ ಸುಮಾರು ಬಗೆಯ ಟ್ರೀಟ್ಮೆಂಟ್ಗಳು ಕೂಡ ಇದೆ. ಅದನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈಗಾಗಲೇ ನಾನು ಪ್ರಸಾರ ಕೂಡ ಮಾಡಿದ್ದೀನಿ. ನಿಮ್ಗೇನಾದರೂ ಸಿಕ್ಕಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಡೀಟೇಲ್ಸನ್ನು ಹಾಕಿರ್ತೀನಿ. ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಈ ಡಾಕ್ಟ್ರನ್ನ ನೀವು ಭೇಟಿ ಆಗಬೇಕಂದ್ರೂ ಕೂಡ ಕಾಂಟ್ಯಾಕ್ಟ್ ಥ್ರೂ ಭೇಟಿ ಆಗ್ಬೋದು. ಅವರ ನಂಬರನ್ನು ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.